ಅದಕ್ಕೆ ಕಾಯಬೇಕು. ಎಲ್ಲರೂ ತಾಳ್ಮೆಯಿಂದ ಬಿಜೆಪಿಯವರು ಕೂಡ ಕಾಯಬೇಕು. ತಪ್ಪಿತಸ್ಥರು ಯಾರಿದ್ರು ಶಿಕ್ಷೆ ಆಗಿದೆ. ತಪ್ಪಿತಸ್ಥರು ಅದು ನಿಜವಾಗಿ ಘಟನೆಗಳು ನಡೆದಿದೆಯೋ ಇಲ್ವೋ ಅದೇ ಗೊತ್ತಿಲ್ಲ. ಹಾಂ ಸರ್. ಆದರೆ ಸುಮ್ಮನೆ ಆರೋಪ ಮಾಡೋದು ಸರಿ ಅಲ್ಲ, ಯಾರು ಈ ಬಗ್ಗೆ ಹಗುರವಾಗಿ ಯಾರು ಮಾತಾಡ್ಬೋದು. ಈಗ ತಾವು ಕೂಡ ಭಾಳ ಆಗ್ಬೋದಾ ನೋಡಿ, ಯಾವುದು ಶಾಶ್ವತ ಅಲ್ಲ. ನಾನು ಸಿ ಎಮ್ ಆಗಿದ್ದೆ, ಶಾಶ್ವತ ಅಲ್ಲ. ಅಥವಾ ಯಾರಾದರೂ ನಿಜಲಿಂಗಪ್ಪನವರು ಸಿ ಎಮ್ ಆಗಿದೆ, ಅವರು ಶಾಶ್ವತನ? ಆ ಥರ ಯಾರೂ ಶಾಶ್ವತ ಅಲ್ಲ. ಅವರವರ ಅವಧಿಗೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ, ಮಾಡಬೇಕು. ಅದರ ಬಗ್ಗೆ ಹೆಚ್ಚು ಈಗಿನ ಮುಖ್ಯಮಂತ್ರಿ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಚಿಂತೆ ಮಾಡೋದು. ಈಗ ನಿಮಗೆ ಎಷ್ಟು ಟೈಮ್ ಇದೆ ಅದನ್ನು ಕೆಲಸ ಮಾಡಿ ಸರಿಯಾಗಿ ತೋರಿಸಿ. ಈಗ ಗ್ಯಾರಂಟಿ ಹೇಳ್ತಾರೆ, ಗ್ಯಾರಂಟಿ ಹೇಳ್ತಾರೆ. ಇಲ್ಲ, ಗ್ಯಾರಂಟಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬಾರ್ದು. ಈ ದೇಶದಲ್ಲಿ ಹಂಗರ್ ಇಂಡೆಕ್ಸ್ ಇದೆ, ನೋಡಿದ್ದೀರಾ? ವರ್ಲ್ಡ್ ಇಂಡೆಕ್ಸ್. ಅದರಲ್ಲಿ ನಮ್ಮ ಸ್ಥಾನ ಏನಿದೆ? ಅತಿ ಕೆಳಗಿನ ಹಂತದಲ್ಲಿ. ಆದ್ದರಿಂದ ಹಸಿವಿನಿಂದ ಜನ ಈ ರಾಷ್ಟ್ರವನ್ನು ಮುಕ್ತ ಮಾಡಬೇಕು. ಅದೇ ಪ್ರಕಾರ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ನಾವು ವಿವಾದಕ್ಕೆ ಹೋಗಿಸಿ ಜನಗಳನ್ನು ಸಂತೋಷವಾಗಿರ್ತೀವಿ. ಆದ್ದರಿಂದ ಅನೇಕ ರೀತಿಯಲ್ಲಿ ಈ ಗ್ಯಾರಂಟಿಗಳು ಈ ರೀತಿಯ ಅಸಮತೋಲನ ಏನಿದೆ, ಏರುಪಟ್ಟಿದೆ, ಅದನ್ನು ಸರಿಪಡಿಸತಕ್ಕಂಥ ಕೆಲಸವನ್ನು ಈ ಗ್ಯಾರಂಟಿಗಳು ಮಾಡ್ತಾರೆ. ಗ್ಯಾರಂಟಿಗಳ ಅದನ್ನು ಅರಿತುಕೊಂಡೇ ಈಗಿನ ಮೋದಿಯವರು ಕೂಡ ಆ ಗ್ಯಾರಂಟಿಗಳನ್ನು ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಎಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ? ನಾವು ಮಾಡಿದ ಗ್ಯಾರಂಟಿಗಳನ್ನು ಅವರೇ ಅನೇಕ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಿದ್ರು. ಆದ್ದರಿಂದ ಇದರ ಬಗ್ಗೆ ರಾಜಕೀಯ ಇಲ್ಲಿ ಬಿ ಜೆ ಪಿಯವರು ಮಾಡ್ತಾರೆ, ಆದರೆ ಬಿ ಜೆ ಪಿ ರಾಜ್ಯದಲ್ಲಿ ಅವರು ಗ್ಯಾರಂಟಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದರ ಅನುಷ್ಠಾನಕ್ಕೆ ಹೋಗಲಿ. ಬಡತನದ ಹಸಿವಿನ ನಿವಾರಣೆಗಾಗಿ, ಬಡತನದ ನಿವಾರಣೆಗಾಗಿ, ರೈತರ ಒಂದು ಬವಣೆಗಳನ್ನು ಹೋಗಲಾಡಿಸತಕ್ಕಂಥ ಅನೇಕ ಕೆಲಸ ನಾವು ಮಾಡ್ತಾರೆ. ಗ್ಯಾರಂಟಿ ಅದರಲ್ಲಿ ಒಂದು ಭಾಗ. ಗ್ಯಾರಂಟಿ ಓಕೆ ಸರ್, ಗ್ಯಾರಂಟಿ ಮಾಡೋದು ತಪ್ಪಲ್ಲ. ಗ್ಯಾರಂಟಿ